ಕೇರಳದ ತಿರುವನಂತಪುರಮಿಂದ ಒಂದು 25-30 ಕಿಲೋಮೀಟ್ರ್ ಮುಂದೆ ಒಳಗೆ ಬಂದೀವಿ. ಜಟಾಯು ಆರ್ಟ್ ಸೆಂಟರ್ ಅಂತ ಅದ್ರ ಹತ್ರನೇ ಬಂದಿದ್ದೀವಿ. ಇನ್ನೊಂದು 5-6 ಕಿಲೋಮೀಟ್ರ್ ಐತಿ. ಅದಕ್ಕೆ ಮುಂಚೆ ಒಂದು ರೂಮ್ ಮಾಡೀವಿ. ನಿನ್ನಂತರೂ ರೋಡ್ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಹೋಗೇ ಇಲ್ಲ. 150 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಮಿಕ್ಕಿ ಬಿಡ್ತು, ಹೊತ್ತು ಮುಗಿದೋಗ್ಬಿಡ್ತು. ಅನಂತ ಪದ್ಮನಾಭನ್ ನೋಡಿದ್ದೀವಿ. ಅದು ಅದಕ್ಕಿಂತ ಮುಂಚೆ ಕನ್ಯಾಕುಮಾರಿ ಸ್ಟ್ಯಾಚ್ಯೂ ಒಳಗಡೆ ಎಲ್ಲ ಬೋಟ್ನಾಗೆಲ್ಲ ಹೋಗಿ ಬಂದೀವಿ. ಬೋಟ್ ರೈಡಿಂಗ್ ಮಾಡಿ ಬಂದೇವೆ. ಒಳಗೆ ಹೋಗಿ ಅದು ತಿರ್ಗಾಡ್ಕೊಂಡು ಕನ್ಯಾಕುಮಾರಿ ಆನಂದ್ ದೇವಂತ ವಿವೇಕಾನಂದ ರಾಕ್ ಸ್ಟ್ಯಾಚ್ಯೂ ಬಂಡೆದು ಸ್ಟ್ಯಾಚ್ಯೂ ನೋಡಿದ್ದೀವಿ. ಒಳಗೆಲ್ಲ ನೋಡಿದ್ದೀವಿ. ಮಸ್ತ್ ಅದ್ಭುತವಾಗಿತ್ತು ಪ್ಲೇಸು. ಸಖತ್ತಾಗಿ ಮಾಡ್ಯಾರ್ರಿ. ಅವನು ಯಾರ ಬರೋದಿಲ್ಲ ಬರ್ರಿ. ಕನ್ಯಾಕುಮಾರಿಗೆ ಅಂತಾರೆ ಬರ್ರಿ. ರಾಮೇಶ್ವರಮ್ಮ ಕನ್ಯಾಕುಮಾರಿ ಒಂದೆರಡು ನೋಡಿಬಿಟ್ಟು ಸಾಕು. ಅನಂತ ಪದ್ಮನಾಭನ್ ಟೆಂಪಲ್ ಮಿಸ್ ಮಾಡಿಬಿಡ್ರಿ ಯಾವತ್ತು. ಸಖತ್ತಾಗಿದೆ ಒಳಗೆ. ಇಷ್ಟು ಹಿಸ್ಟೋರಿಕ್ ಪ್ಲೇಸ್ ಐತಿ. ಇಷ್ಟೊಂದು ಕಲ್ಲಿನ ಕೆತ್ತನೆಗಳು ಮಾಡ್ಯಾರ. ಅದು ಹೋಲಿಲ್ಲ ಅಂದ್ರೆ ಮಿಸ್ ಮಾಡ್ಕೊಂಡಂಗೆ. ನಿಜವಾಗ್ಲೂ ಒಳಗೆ ಹೋಗಿದ್ದು ಭಾರಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನೆಮ್ಮದಿ ಅನ್ನೋದು ಸಖತ್ತಾಗಿತ್ತು. ಅವೆಲ್ಲ ನೋಡ್ಕೊಂಬಂದೇವಿ. ಅದು ಆದ್ಮ್ಯಾಗ ತಿರುವನಂತಪುರಂದಾಗ ಐತೆ ಅನಂತ ಪದ್ಮನಾಭ. ಇಂಥ ದೊಡ್ಡ ಸಿಟಿ ಬೆಂಗಳೂರು ಅಂತ ದೊಡ್ಡ ಸಿಟಿ ಇದೆ. ಅದು ಸಿಕ್ಕಾಬಳೆ ದೊಡ್ಡ ಸಿಟಿ. ಯಪ್ಪ ಅದು ನೈಟ್ ಅಲ್ಲಿ ಟ್ರಾಫಿಕ್ನೇ ಸಿಕ್ಕೊಂಡು ಅದು ಅಡಿ ಆ ಲುಲ್ಲು ಮಾಲ್ ಅಂತ ನೋಡೋದು. ಅದು ಏಷ್ಯಾದ ದೊಡ್ಡ ಅಲ್ಲ ಅದು. ಇಡೀ ಏಷ್ಯಾದ ಲುಲ್ಲು ಮಾಲ್ ಐತೆ ಬೆಂಗಳೂರು ಲುಲ್ಲು ಇಲ್ಲ, ಬೇರೆ ಐತೆ. ಮಾಲ್ ಆಫ್ ಏಷ್ಯಾ ಅಂತ ಬೇರೆ ಅದು. ಲುಲ್ಲು ಅದಾದು ಅಲ್ಲೊಂದು ದೊಡ್ಡ ದಾರ. ಅದು ಮಾಲ್ ಆಫ್ ಏಷ್ಯಾ ಬೇರೆ ಐತೆ. ಏನಾಯ್ತು ಇದೊಂದು ದೊಡ್ಡ ಮಾಲ. ಅಲ್ಲಿ ಅದ್ರ ಮುಂದಾಚೆ ಬಂದೇವೆ. ಒಳಗೋಲ್ಲ ಇಲ್ಲಿ ಬಂದು ಇಲ್ಲಿ ನಿಂತ ನೋಡ್ರಿ ರೋಡ. ಇಲ್ಲೇ ರೋಡಿಗೆ ಇತ್ತು. ಇದೇ ರೋಡಿಗೆ ನಾವು ಹಿಂಗಿಂದ ಬಂದೀವಿ. ಹಿಂಗೆ ಹೋಗೋರು ಅಲ್ಲಿನ ರೂಮ್ ಅಂತ ಇತ್ತಾ ತರ್ಬೋದೇವಿ. ಅಲ್ಲಿ ಇಲ್ಲಿ ಅಂಗಡಿ ಇದ್ದಾವ ಕೇಳಿದೇವಿ. ರೂಮ್ ಕೊಟ್ಟ 1200 ರೂಪಾಯಿ ರೂಮ. ನಾನು ಸದ್ಯ ಹಿಂಗೆ ಹೋಗ್ಬೇಕು. ಇನ್ನೊಂದು 6 ಕಿಲೋಮೀಟ್ರ್ ಐತಿ. 4 ಕಿಲೋಮೀಟ್ರ್ ಜಟಾಯು ಆರ್ಟ್ ಸೆಂಟರ್ ನೋಡ್ಕೊಂಡು ಕೊಯಂಬತ್ತೂರು ಬಿಡ್ತೀನಿ. ಈಗ ರೂಮ್ ಮಾಡಿದೆ. ರೂಮ್ ಅಂತೂ ಟಿಕ್ ಟಾಕ್ ಐತಿ. ಚೆನ್ನಾಗೈತಿ ರೂಮ್. ಸಿಕ್ಕಾಪಟ್ಟೆ ದೊಡ್ಡ ರೂಮ್ ಐತಿ. ಇಲ್ಲಿ ಬೇಕಾದ್ರೆ ಒಂದು 5-6 ಜನ 10 ಜನ ಬಂದು ಆರಾಮ್ ತಳಗೆ ಹಾಸ್ಕೊಂಡು ಮಕ್ಕೊಂಬಿಡು. ತಳಗೆ ಹಾಸ್ಬೇಕಲ್ಲ ಹಂಗೆ ಮಕ್ಕೋಬೋದು. ಕಸ ಹೊಡೆದು ಬರ್ರಿ ಸಿಗೋಣ. ಹೊಟ್ಟೆ ಸಾಕತ್ತೈತಿ. ಊಟ ಸ್ವಲ್ಪ ಹೊಟ್ಟೆ ಹಾಕೊಂಡು 9 ಗಂಟೆಗೆ ಜಟಾಯು ಆರ್ಟ್ ಸೆಂಟರ್ ಓಪನ್ ಆಗ್ತಂತ. ಅಲ್ಲಿ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಅಲ್ಲೇ ಒಂದು ಲೈಟಾಗಿ ಏನಾರ ಒಂದು ವಿಡಿಯೋ ಮಾಡ್ಕೊಂಡು ಹಾಕ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್. ಬಾಯ್ ಬಾಯ್.